ಕರ್ನಾಟಕದ ವೆರಿ ಫೇಮಸ್ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ. ಬೆಳ್ಳುಳ್ಳಿ ಕಬಾಬ್, ಫ್ರಾನ್ಸ್ ಗೀ ರೋಸ್ಟ್, ಚಿಕನ್ ಗೀ ರೋಸ್ಟ್, ಕುಕ್ ಆಫ್ ದ ವೀಕ್ ಅಂತ ಹೇಳಿ ನನಗೆ ಇದು 2ನೇ ಸಲ ಬಂದಿದೆ. ಚಂದ್ರಣ್ಣ ಯಾರು ಹೇಳಿ? ಸಿನಿಮಾಯಿಂದ ಹೋಟ್ಲಿಗೆ ಬಂದ್ವಿ, ಹೋಟ್ಲಿಂದ ತಿರ್ಗಾ ಪರ್ದೆಗೆ ಬಂದಿದ್ದೀವಿ. ನಾನು ಮೇಕಪ್ ಮ್ಯಾನ್ ಆಗಿ ಇವತ್ತು ಇನ್ನೊಬ್ಬರ ಹತ್ರ ನಾನು ಮೇಕಪ್ ಹಾಕಿಸ್ಕೋತಾ ಇದ್ದೀನಿ ಅಂದರೆ ಕಲಾವಿದನಾಗ್ಬಿಟ್ಟಿದೆ ಅನ್ನೋದು ತುಂಬ ಭಯ ಆಗುತ್ತೆ. ಅಡುಗೆ ಮಾಡುವಾಗ ಒಂದು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ನಗ್ನಗ್ತ ಕೆಲಸ ಮಾಡಬೇಕು. ಏನೋ ಮಖ ಗಂಟು ಹಾಕ್ಕೊಂಡು ನಾವು ಏನೋ ಜೀವನದಲ್ಲಿ ಏನೋ ನೊಂದೋಗ್ಬಿಟ್ಟಿರೋ ಥರ ಏನೋ ಮಾಡೋಕ್ಕೆ ಹೋದರೆ ರುಚಿನೂ ಬರಲ್ಲ, ಶುಚಿನೂ ಬರಲ್ಲ. ಇರಪ್ಪ ಹಂಗಲ್ಲ ಡೈಲಾಗು ಎಲ್ಲ ನಾವೆಲ್ಲ ರಾಹುಲಗಳು ಹಂಗನ್ಬಿಟ್ಟು ಬೆಳ್ಳುಳ್ಳಿ ಕಬಾಬ್ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಕಾರಲ್ಲೇ ಓಡಾಡ್ಕೊಂಡ್ರೆ ಕಂಪ್ನಿ ಮುಚ್ಚಬೇಕಾಗತ್ತೆ. ನನ್ನ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದೆ. ನನ್ನ ಮೇಕಪ್ ಸರಿ ಇದೆಯಾ? ಸೂಪರ್ ಆಗಿದೆ. ನಿಜ ಹೇಳ್ಬೇಕು, ನಿಜವಾಗ್ಲೂ ಚೆನ್ನಾಗಿದೆ. ಡ್ರೆಸ್ ಚೆನ್ನಾಗಿದೆ, ಹೇರ್ ಸ್ಟೈಲ್ ಚೆನ್ನಾಗಿದೆ. ನಾವು ಬಂದಿದ್ದೀವಿ ನಿಮ್ಮ ಸ್ಟುಡಿಯೋ, ಇನ್ನಷ್ಟು ಚೆನ್ನಾಗಾಗುತ್ತೆ. ಚೆನ್ನಾಗುತ್ತೆ. ಓಕೆ, ಯಾಕೆ ಈ ಮಾತು ಕೇಳಿದೆ ಅಂತಂದ್ರೆ ನನ್ನ ವ್ಯೂವರ್ಸಿಗೆ ಹೇಳ್ಬಿಡ್ತೀನಿ. ನೀವೀಗ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಅಥವಾ ಚಟಾಪಟ ರಾಹುಲ ಒನ್ ಮೋರ್ ಇನ್ನಷ್ಟು ಡೈಲಾಗ್ಸ್ ನನ್ನ ಸ್ಟುಡಿಯೋದಿಂದ ಬರಲಿ ಅನ್ನೋದು ನಾನು ಬಯಸ್ತೀನಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಬಿಕಾಸ್ ಇವರು ಕುಕ್ ಅಥವಾ ಶೆಫ್ ಆಗೋದಕ್ಕಿಂತ ಮುಂಚೆ ಇವರು ಕರ್ನಾಟಕದಲ್ಲಿ ಹಲವಾರು ವರ್ಷಗಳ ಕಾಲ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ತುಂಬಾ ದೊಡ್ಡವ್ರ ಜೊತೆ ಕೆಲಸ ಮಾಡಿದ್ದಾರೆ. ಸರ್, ನಿಮ್ಮ ಮೇಕಪ್ ಬದುಕು ನಮಗೆ ಗೊತ್ತಿಲ್ಲ, ಆದ್ರೆ ನೀವು ತುಂಬಾ ಜನರನ್ನ ನಗಿಸ್ತೀರಾ, ಎಂಟರ್ಟೈನ್ ಮಾಡ್ತೀರಾ. ನಿಮ್ಮ ಡಿಫ್ರೆಂಟ್ ಮ್ಯಾನರಿಸಮ್ ನಿಂದ ಇದೆಲ್ಲದ್ರ ಬಗ್ಗೆ ನಾನು ಮಾತಾಡ್ಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಚಂದ್ರಣ್ಣ ಯಾರು ಹೇಳಿ? ಚಂದ್ರಣ್ಣ, ನಾವು ನೋಡಿ ಇವತ್ತು ಸಿನಿಮಾಯಿಂದ ಹೋಟ್ಲಿಗೆ ಬಂದ್ವಿ, ಹೋಟ್ಲಿಂದ ತಿರ್ಗಾ ಪರ್ದೆಗೆ ಬಂದಿದ್ದೀವಿ. ಒಂದು 2-3 ಇದರಲ್ಲಿ ಕಲರ್ಸ್ ಕನ್ನಡದಲ್ಲಿ ಸವಿ ರುಚಿ ಮಾಡಿದ್ವಿ, ಕ್ವಾಟ್ಲೆ ಕಿಚನ್ ಮಾಡಿದ್ವಿ. ತಮಾಷೆಗೆ ಒಂದು ಯೂಟ್ಯೂಬಲ್ಲಿ ಒಂದು ಅಡುಗೆ ಮಾಡಿ ನಮಗಿವತ್ತು ನಾನು ಮೇಕಪ್ ಮ್ಯಾನ್ ಆಗಿ ಇವತ್ತು ಇನ್ನೊಬ್ಬರ ಹತ್ರ ನಾನು ಮೇಕಪ್ ಹಾಕಿಸ್ಕೋತಾ ಇದ್ದೀನಿ ಅಂದರೆ ಕಲಾವಿದನಾಗ್ಬಿಟ್ಟಿದೆ ಅನ್ನೋದು ತುಂಬ ಭಯ ಆಗುತ್ತೆ. ಸೊ ಏನೋ ಒಂದು ತಮಾಷೆ ಭಯ ಅನ್ನೋದು ತಾಳ್ಮೆ, ಬದುಕೋದಕ್ಕೊಂದು ದಾರಿ. ಆಮೇಲೆ ನಾವೆಲ್ಲಿ ಏನೇ ಮಾತಾಡ್ತೀವಿ ಅಂದರೂ ಹುಷಾರಾಗಿ ಮಾತಾಡಬೇಕಾಗತ್ತೆ. ಏನೋ ದೇವ್ರು ಕೊಟ್ಟ ಒಂದು ವರ, ಅದನ್ನು ಅದು ಉಳಿಸ್ಕೊಳೋದು ಬೆಳೆಸ್ಕೊಳೋದು ಭಾಳ ಕಷ್ಟ. ಯಾಕೆಂದರೆ ನಾನು ಮುಂಚೆ ಸಿನಿಮಾ ರಂಗದಲ್ಲಿದ್ದು ಅಲ್ಲಿ ಹಿಂದೆಗಳು ಏನು ನಡೀತಾ ಇತ್ತು, ಜನ ಏನು ಅಂತಾರೆ ಅನ್ನೋದನ್ನು ನಮಗೊಂದು ದೊಡ್ಡ ಮನೆ ಕಲಿಸ್ಕೊಟ್ಟಿದೆ. ಅದನ್ನು ಕಲಿಸಿರೋದ್ರಿಂದ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಇವತ್ತಿನ ದಿನ ನಿಮ್ಮ ಹತ್ರ ಬಂದು ಇಲ್ಲಿ ಮಾತಾಡ್ತಾ ಇದ್ದೀವಿ ಅಂದರೆ ಇಷ್ಟೆಲ್ಲ ಈಸಿ ಅಲ್ಲ ಒಂದು ವೇದಿಕೆ ಸಿಗೋದು. ಇವತ್ತು ನೀವು ಕರೆದಿದ್ದೀರಾ ಅನ್ನೋದಕ್ಕೋಸ್ಕರ ನೀವು ಪ್ರೀತಿ ತೋರಿಸಿದ್ದೀರಾ, ನಾವು ಜನಕ್ಕೆ ಪ್ರೀತಿ ತೋರಿಸಿದ್ದೀವಿ, ರುಚಿಯಾದ ಅಡುಗೆ ತೋರಿಸಿದ್ದೀವಿ. ನಮ್ಮ ಹಿನ್ನೆಲೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅಡುಗೆ ಭಟ್ಟ ಅನ್ನೋದನ್ನು ಇವತ್ತು ಪ್ರಪಂಚಕ್ಕೆ ತೋರಿಸ್ಬಿಟ್ಟಿದ್ದಾರೆ. ಸಾಕು. ನಿಮ್ಮ ಅಡುಗೆ ಎಷ್ಟು, ನಿಮ್ಮ ಡೈಲಾಗ್ಸ್ ಕೂಡ ಫೇಮಸ್. ಹೌದು. ನಾವು ಸಿನಿಮಾ ರಂಗದ್ದು ನಾವು ಒನ್ ಮೋರ್ ಅಂತ ಮಾಡಿದ್ವಿ. ಆ್ಯಕ್ಚುಲಿ ಒನ್ಸ್ ಮೋರ್ ಅನ್ನಬೇಕು. ನಾವು ಒನ್ ಮೋರ್ ಸಿನಿಮಾದಲ್ಲಿ ರೀಟೇಕಾಗಿ ಹಂಗೆ ಅಂತ ಇದ್ವಿ. ಅದನ್ನ ಇಟ್ಕೊಂಡು ಮಾಡಿದ್ವಿ. ಚಟಾಪಟ ಅಂತ ಕರಿಬೇವು ಬಿಟ್ವಿ, ಚಟಾಪಟ ಅಂದ್ವಿ. ಬೆಳ್ಳುಳ್ಳಿ ತಿಂದರೆ ಕಣ್ಗಳ ತಮಾಷೆಗೆ ಒಂದು ಅಡುಗೆ ಮಾಡುವಾಗ ಒಂದು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ನಗ್ನಗ್ತ ಕೆಲಸ ಮಾಡಬೇಕು. ಏನೋ ಮಖ ಗಂಟು ಹಾಕ್ಕೊಂಡು ನಾವು ಏನೋ ಜೀವನದಲ್ಲಿ ಏನೋ ನೊಂದೋಗ್ಬಿಟ್ಟಿರೋ ಥರ ಏನೋ ಮಾಡೋಕ್ಕೆ ಹೋದರೆ ರುಚಿನೂ ಬರಲ್ಲ, ಶುಚಿನೂ ಬರಲ್ಲ. ಯಾವುದೋ ಒಂದು ಕೆಲಸಕ್ಕೆ ತಮಾಷೆಗೆ ಮಾಡಿದ್ದು ಇವತ್ತು ನೀವೆಲ್ಲ ನೋಡಿ ಪ್ರಪಂಚಾದ್ಯಂತ ನಮ್ಮನ್ನು ಪ್ರೀತಿಸಿ ಮಾತಾಡೋವಂಥ ಗೆಳೆಯರಿದ್ದಾರೆ, ಅಕ್ಕ ತಂಗಿದಿರಿದ್ದಾರೆ, ಅಪ್ಪ ಅಮ್ಮದಿರಿದ್ದಾರೆ. ಅವ್ರು ಮಾತಾಡೋ ಒಂದೊಂದು ಮಾತು ನಮ್ಮ ತಾತ ಮಾಡ್ತಾಯಿದ್ರು ಸರ್ ಅಡುಗೆ, ಇವತ್ತು ನೀವು ಆ ಅಡುಗೆನ ತೋರಿಸ್ಕೊಡ್ತಾ ಇದ್ದೀರಾ. ನನ್ನ ತಾಯಿ ಕಲಿಸ್ಕೊಟ್ಟಿದ್ದು ಗುರು. ನಾನು ಎಲ್ಲೋ ಹೋಗಿ ಅಡುಗೆ ಮಾಡಿಲ್ಲ, ಅಡುಗೆ ಕಲ್ತಿದ್ದು ಅಂದರೆ ಬಣ್ಣ ಹಚ್ಚೋದು ಒಂದೇ ಕಲ್ತಿದ್ದಿದ್ದು. ಸೊ ನಾನು ಕಲಿತು ಇವತ್ತಿನ ದಿನ ಇದೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ಯಾವುದೋ ಒಂದು ತಾಯಿ ಅನ್ನಪೂರ್ಣೇಶ್ವರಿ ವರ. ನಮ್ಮ ತಾಯಿ ತೋರಿಸಿದ್ರು, ಯಜಮಾನ್ರು ಊಟ ಮಾಡಿದ್ರು, ನಮಗೂ ಹೋಟ್ಲು ಮಾಡಬೇಕು ಅಂತ ಇಂಡಸ್ಟ್ರಿಗೆ ಬಂದೆ. ಹೋಟ್ಲಿಂದ ಇವತ್ತು ನಾವು ಅದರಿಂದ ಬೆಳೆದು ಇವತ್ತೊಂದು ತಕ್ಕ ಮಟ್ಟಿಗೆ ಒಂದೇ ಜಾಗದಲ್ಲಿ, ಆ ಶಿವಾನಂದ ಸರ್ಕಲ್ ಅನ್ನೋ ಜಾಗದಲ್ಲೇ ನಮ್ಮ ಯಜಮಾನರು ನನಗೆ ಊಟ ಕೇಳಿದ್ದು ಅಲ್ಲೇ, ನಾನು ಹೋಟ್ಲು ಮಾಡಿದ್ದು ಅಲ್ಲೇ. ಇವತ್ತು ದೊಡ್ಡದಾಗಿ ಒಂದು ಹೋಟ್ಲು ಮಾಡಿಕೊಂಡು ಇವತ್ತು ಅಲ್ಲಿದ್ದೀನಿ ಅಂದರೆ ಅವರೆಲ್ಲ ರುಚಿ ನೋಡಿ ಪ್ರೀತಿ ತೋರಿಸಿ ಅವ್ರು ಕೊಟ್ಟಿದ್ದಕ್ಕೆ ನಾವು ಕೊಟ್ಟಿದ್ದು ಗೌರವ, ಅವ್ರು ಕೊಟ್ಟಿದ್ದು ಗೌರವ. ಊಟ ಹಾಕೋದೇ ಅಲ್ಲ, ಮಾತುಕತೆಗಳು ತುಂಬ ಚೆನ್ನಾಗಿರಬೇಕು. ಬಂದವ್ರನ್ನ ನಗ್ನಗ್ತಾ ಮಾತಾಡಿಸ್ಬೇಕು. ಅಮ್ಮ ಚೆನ್ನಾಗಿದ್ದೀರಾ, ಅಕ್ಕ ಚೆನ್ನಾಗಿ, ತಪ್ಪೇನಿಲ್ಲ. ಯಾಕೆಂದರೆ ಒಂದು ಫ್ಯಾಮ್ಲಿ. ಸೊ ನಮ್ಮ ಹೋಟ್ಲಿಗೆ ಬಂದಿದ್ದಾರೆ ಅಂದರೆ ಅವ್ರು ನಮ್ಮನ್ನು ನಂಬ್ಕೊಂಡು ಅವರಲ್ಲಿ ಒಳ್ಳೆ ಊಟ ಇದೆ ಅಂತ ನಂಬ್ಕೊಂಡು ಬಂದಿರ್ತಾರೆ. ಅದನ್ನು ಉಳಿಸೋದು ಬೆಳೆಸೋದು ಅವ್ರ ಕೈಯಲ್ಲೂ ಇದೆ, ನಮ್ಮ ಕೈಯಲ್ಲೂ ಇದೆ. ಸೊ 2 ಕೈ ತಟ್ಟದ ಚಪ್ಪಾಳೆ. ಅವ್ರು ರುಚಿ ತಿಂತಾರೆ, ತುಂಬ ಚೆನ್ನಾಗಿದೆ ಅಂದರೆ ನಮಗೆ ದುಡ್ಡು ಕೊಟ್ಟಿದ್ದು ಯಾವುದೂ ನಿಲ್ಲಲ್ಲ. ಅವು ಒಂದು ಮಾತಿರುತ್ತಲ್ಲ,
ಅದು ಕಡೆವರೆಗೂ ಉಳಿಯುತ್ತೆ ಒಂದು ಕಾಂಪ್ಲಿಮೆಂಟ್. ಇವಾಗ ನಾನು ಒಂದು ಅಡುಗೆ ಮಾಡಿ ಕಳಿಸಿರ್ತೀನಿ ಯಾರಿಗೋ, ಅವ್ರು ಫೋನ್ ಮಾಡಿ ಸೂಪರಾಗಿತ್ತು, ನಮ್ಮ ಮನೆಯಲ್ಲಿರೋಲ್ಲ ಸೂಪರ್ ಅಂದರು ಚಂದ್ರು ಅಂದರೆ ಅದು ಮಾತೇ ನಮಗೆ ಒಂಥರ ಸ್ವರ್ಗ ಸಿಗ್ತಂಗೆ. ಅಂದ್ರಲ್ಲ ನಾವು ಉಳಿಸ್ಕೊಂಬಂದು ಇವತ್ತು 34 ವರ್ಷ ಆಯಿತು. ತಾಯಿ ಆದ ಹಿಂಗೆ ಬೆಳೆಸ್ಕೊಂಬಂದಿದೆ. ಅನ್ನಪೂರ್ಣೇಶ್ವರಿ ಕೃಪೆ ನಿಮ್ಮ ಜೊತೆ 100% ಇದೆ. ಸುಮ್ಮನೆ ಹಿಂಗಂತ ನಾವು ಹಾಕ್ಕೊಂಬಂದಿದ್ದು ಇವತ್ತೊಂದು ವಸ್ತುಗಳು ನಮ್ಮನ್ನು ತುಂಬ ರೀತಿಯಲ್ಲಿ ಕಾಪಾಡ್ಕೊಂಡಿದೆ. ಆದರೆ ನಾನು ಅದು ಬಂದಿದೆ ಇದು ತುಂಬ ಜನ ಕೇಳ್ತಾರೆ. ಇವತ್ತು ಕೂಡ ಒಂದು ಲೇಡಿ ಕೇಳಿದ್ರು ಮಲೇಶ್ವರಂ 11th ಕ್ಲಾಸಲ್ಲಿ, ಏನು ಸರ್ ಸೊಪ್ಪು ಗಿಪ್ಪು ಎಲ್ಲ ನೀವೇ ತರ್ತೀರಾ ಅಂದರೆ, ಕಾಯಕವೇ ಕೈಲಾಸ. ನಾವು ಮಾಡಿದ ಕೆಲಸ ನಮಗೆ ಸ್ಯಾಟಿಸ್ಫೈ ಆಗಬೇಕು. ನಾವು ಯಾರೋ ನಂಬ್ಕೊಂಡು ಏನೋ ಒಂದು ತರ್ತಾರೆ, ಅದೆಲ್ಲ ತರಬಾರ್ದು. ನಾವು ಹೋಗಬೇಕು, ನಮ್ಗೆ ಸೆಲೆಕ್ಟ್ ಮಾಡ್ಕೋಬೇಕು, ನಾವು ಐಟಮ್ ತರಬೇಕು. ಹಂಗನ್ಬಿಟ್ಟು ಬೆಳ್ಳುಳ್ಳಿ ಕಬಾಬ್ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಕಾರಲ್ಲೇ ಓಡಾಡ್ಕೊಂಡ್ರೆ ಕಂಪ್ನಿ ಮುಚ್ಚಬೇಕಾಗತ್ತೆ. ಸೊ ನಾವೇನು ಇಲ್ಲದೇ ಕಂಪ್ನಿ ಮುಚ್ಚೋ ಮಟ್ಟಕ್ಕೆ ಮಾಡಿದರು. ನಮಗೆ ಬೆಳ್ಳುಳ್ಳಿ ಕಬಾಬ್ ಬಂದಾಗ ಕಾಲು ಮುರಿದೋಗಿತ್ತು, ಮನೇಲಿ 4 ತಿಂಗಳು ಬೆಡ್ ರೆಸ್ಟ್ ತೊಗೊಂಡಿದ್ದೆ. ಮಸಾಲೆ ನಾನು ಅವತ್ತಿಂದ ಇವತ್ತರೆಗೂ ನಾನು ಒಬ್ಬನೇ ಹಾಕ್ತಾಯಿದ್ದೆ. ಅವಾಗ ಡಾಕ್ಟ್ರು ನಿಲ್ಲಬೇಡಿ ದಯವಿಟ್ಟು ಆಪ್ರೇಷನ್ ಮಾಡಿದೆ. 1.5 ಮಂತ್ ಅಂತೂ ನಿಂತ್ಕೊಳ್ಳೇಬಾರ್ದು ಅಂತೇಳೋದು. ಅವಾಗ ತುಂಬ ಈ ಗಡಿಬಿಡಿ ನಮ್ಮ ಮೀಡಿಯಾಗಳು ಬರ್ತಾಯಿದ್ವು, ಎಲ್ಲರೂ ಬರ್ತಾಯಿದ್ರು. ಆ ಪಬ್ಲಿಸಿಟಿ ಈ ಪಬ್ಲಿಸಿಟಿ, ಆಮೇಲೆ ಏನು ಬೆಳ್ಳುಳ್ಳಿ ಕಬಾಬ್ ಇವತ್ತೇ ಮುಗಿದೋಗುತ್ತೆ ಅನ್ನೋದು. ನೋಡಿ ಈಗ 3 ವರ್ಷ ಆಗಿದೆ, ಇವತ್ತು ನಮ್ಮ ಹೋಟ್ಲಲ್ಲಿ ಹೈಯೆಸ್ಟ್ ಸೇಲ್ ಆಗೋದು ಬೆಳ್ಳುಳ್ಳಿ ಕಬಾಬೇ. ಸೊ ಸಿಗುತ್ತೆ. ಯಾವುದೇ ಒಂದು ಹೊಸ ಹೋಟ್ಲ್ ಓಪನ್ ಆಗಲಿ, ಯಾವುದೋ ಒಂದು ಐಟಮ್ಮು ಇವತ್ತು ಪಬ್ಲಿಸಿಟಿ ಆಯಿತು ಅಂದರೆ ಇವತ್ತೇ ನೀವು ಬಂದು ತಿನ್ನಬೇಕು ಅಂತ ಯಾವುದೂ ಇಲ್ಲ. ಒಂದು ಸಲ ಅದನ್ನು ಮಾಡಿದಾಗ ಅದು ಶಾಶ್ವತವಾಗಿ ಉಳಿಯುತ್ತೆ, ಕಡೆವರೆಗೂ ಅದು ಬೆಳೆಯುತ್ತೆ. ಎಲ್ಲೋ ಹೋಗ್ಬಿಡೋದು ಒಂದೇ ಸಲ ಬಂದಾಗ ಒಂದು ಆಯಿಲ್ಗೆ ಹಾಕಿ ಒಂದು ಬೆಳ್ಳುಳ್ಳಿ ಕಬಾಬ್ ತೆಗಿಬೇಕು ಅಂದರೆ ತುಂಬ ಹೊತ್ತಾಗುತ್ತೆ. ಮಿನಿಮಮ್ 25 ಮಿನಿಟ್ಸ್ ಆಗಬೇಕು. ಇವು ನಮ್ಮಲ್ಲಿ ಬಂದುಬಿಟ್ಟು ಬೇಗ, ಆಮೇಲೆ 200-300 ಜನ ಬಂದರೆ ಅಲ್ಲಿ ಸೀಟಿಂಗ್ ಕೆಪಾಸಿಟಿ ಇರೋದು 60 to 70 ಮೆಂಬರ್ಸ್. ಓವರ್ಲೋಡ್ ಆಗಿ ನಾನು ಇಲ್ದಿದ್ದರೆ ನಾನು ಮ್ಯಾನೇಜ್ ಮಾಡೋ ಕೆಪಾಸಿಟಿ ನನಗೆ ಗೊತ್ತಿದೆ. ನಾನು ಕ್ಯಾಟ್ರಿಂಗ್ ಮಾಡ್ತೀನಿ, 4,000-5,000 ಜನಕ್ಕೆಲ್ಲ ಊಟ ಅಡುಗೆಗಳು ಮಾಡಿದ್ದೀನಿ. ನಮ್ಗೆ ಯಾವತ್ತೂ ಅದು ಸ್ಟ್ರಗಲ್ ಅನಿಸಿಲ್ಲ. ಇದೇನದು ಹೊಸ, ಅದು ಒಂದೇ ಸಲ ಗ್ರೋತ್ ಆದಾಗ ಪ್ರತಿಯೊಬ್ಬರಿಗೂ ಕನ್ಫ್ಯೂಸ್ ಆಗುತ್ತೆ. ಆ 4 ತಿಂಗಳು ನನ್ನ ಹೋಟ್ಲು ಮುಚ್ಚೋ ಮಟ್ಟಕ್ಕೆ ತಂದಿದ್ದರು, ಹೆಸರೆಲ್ಲ ಕೆಡಿಸಿದ್ರು. ಇವತ್ತು ಅದನ್ನು ಉಳಿಸ್ಕೊಳ್ಳೋಕೆ ಎಷ್ಟೆಷ್ಟು ಕಷ್ಟಪಡ್ತಾ ಇದ್ದೀವಿ ಅನ್ನೋದು ಎಲ್ಲರಿಗೂ ಹೇಳೋದೇನೆಂದರೆ, ಎಲ್ಲೂ ಹೋಗಲ್ಲ, ನಿಧಾನವಾಗಿ ಬನ್ನಿ, ನಿಧಾನವಾಗಿ ತಿನ್ನಿ. ಯಾವುದೇ ಒಂದು ಹೋಟ್ಲು ಹೊಸ ಹೋಟ್ಲು ಓಪನ್ ಆಗಿದೆ ತುಂಬ ಚೆನ್ನಾಗಿದೆ ಅಂತ ಓವರ್ ಕ್ರೌಡ್ ಹೋದರೆ ಕೆಟ್ಟೋಗುತ್ತೆ.